ನೋಡಿ ಇಲ್ಲಿ ಕಮಾಂಡ್ ಕಾಣಿಸ್ತಾ ಇರ್ಬೋದು ನಿಮಗೆ. ಏನಂತ ಇದೆ, ವಿ ಯೂಸ್ ದಿಸ್ ಗ್ರೇಟರ್ ದೆನ್ ಸಿಂಬಲ್ ಟು redirect std out to a file, ಅಂದರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಟು ಎ ಫೈಲ್. ಇಲ್ಲಿಂದ ಏನು ಔಟ್ಪುಟ್ ಬಂದಿರುತ್ತೆ ಅದು ಇದು ಯಾವುದೋ ಫೈಲ್ಗೆ ನಾನು ಹಾಕಬೇಕು ಅಂದರೆ ವಿ ಯೂಸ್ ದಿಸ್ ಕಮಾಂಡ್. ದಿಸ್ ಈಸ್ ಕಾಲ್ಡ್ ರೀಡೈರೆಕ್ಷನ್. ಡೆಫಿನಿಷನ್ ನೋಡೋಣ. ಬೈ ಡಿಫಾಲ್ಟ್ ಎ ನಾರ್ಮಲ್ ಕಮಾಂಡ್ ಡೈರೆಕ್ಟ್ಸ್ ಇಟ್ಸ್ ಔಟ್ಪುಟ್ ಟು ಸ್ಟ್ಯಾಂಡರ್ಡ್ ಔಟ್ಪುಟ್ ಅಲ್ವಾ. ನೋಡಿ ನಾರ್ಮಲ್ ಕಮಾಂಡ್ ಇಲ್ಲಿ PWD ಅಂತ ಇದೆ. ದಿಸ್ ಕಮಾಂಡ್ ಎಲ್ಲಾಗ್ತು, ಔಟ್ಪುಟ್ ಎಲ್ಲಿ ಬಂತು ಆ ಕಮಾಂಡ್ ಟೈಪ್ ಮಾಡಿದ್ದಕ್ಕೆ ಸ್ಕ್ರೀನ್ ಮೇಲೆ ಬಂತು. ಅದನ್ನೇ ಸ್ಟ್ಯಾಂಡರ್ಡ್ ಔಟ್ಪುಟ್. ಏನು ಸ್ಕ್ರೀನ್ ಕಾಣಿಸ್ತಿದೆ ನಿಮಗೆ ಇದೇ ಸ್ಟ್ಯಾಂಡರ್ಡ್ ಔಟ್ಪುಟ್ ಸ್ಕ್ರೀನ್ ಅಂತ ಹೇಳೋದು. ಈ ನಾರ್ಮಲ್ ಕಮಾಂಡ್ ಆ ಥರ ಮಾಡುತ್ತೆ. ಇಟ್ ಈಸ್ ಯೂಶುವಲಿ ದಿ ಕನ್ಸೋಲ್ ಡಿಸ್ಪ್ಲೇ ಸ್ಟ್ಯಾಂಡರ್ಡ್ ಔಟ್ಪುಟ್ ಎರಡು. ನಿಮ್ಗೆ ಇಲ್ಲೇನು ಸ್ಕ್ರೀನ್ ಕಾಣಿಸ್ತಿದೆ ಇದೇನೆ ಔಟ್ಪುಟ್ಟು ಇಲ್ಲೇ ಇಡುತ್ತೆ. ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ ಆಗಲಿ ಕಮಾಂಡ್ ಆಗಲಿ ಔಟ್ಪುಟ್ ಇಲ್ಲೇ ಬರುತ್ತೆ. ನಿಮಗೆ ಆ ಔಟ್ಪುಟ್ ಅಲ್ಲಿ ಬೇಡ, ನನಗೆ ಯಾವುದೋ ಒಂದು ಫೈಲ್ ಒಳಗೆ ಬೇಕು ಅಂದಾಗ ನಾವು ಈ ರೀಡೈರೆಕ್ಷನ್ ಹೆಲ್ಪ್ ತಗೋಬೋದು. ಇಟ್ ಈಸ್ ಯೂಶುವಲಿ ದಿ ಕನ್ಸೋಲ್ ಡಿಸ್ಪ್ಲೇ, ಬಟ್ ಅದರ್ ಟೈಮ್ಸ್ ವಿ ಮೇ ವಿಶ್ ಟು ಗೆಟ್ ಅವರ್ ಇನ್ಪುಟ್ ಫಾರ್ ಎ ಕಮಾಂಡ್ ಫ್ರಮ್ ಸಮ್ವೇರ್ ಅದರ್ ದೆನ್ ದಿ ಸ್ಟ್ಯಾಂಡರ್ಡ್ ಇನ್ಪುಟ್, ಡೈರೆಕ್ಟ್ ಅವರ್ ಔಟ್ಪುಟ್ ಟು ಸಮ್ವೇರ್ ಅದರ್ ದೆನ್ ಸ್ಟ್ಯಾಂಡರ್ಡ್ ಔಟ್ಪುಟ್. ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಇದನ್ನು ನಾವಿಲ್ಲಿ ಅಪ್ಲೈ ಮಾಡಿದ್ರೆ ರೀಡೈರೆಕ್ಷನ್ ಆಗುತ್ತೆ. ಇಫ್ ವಿ ವಾಂಟೆಡ್ ಟು ರೀಡೈರೆಕ್ಟ್ ಎ ಡೈರೆಕ್ಟರಿ ಲಿಸ್ಟಿಂಗ್ ಜನರೇಟೆಡ್ ಬೈ ls ಸಿಂಬಲ್, ಇದು ಅಪೆಂಡ್ ಮಾಡೋಕ್ಕೆ ಔಟ್ಪುಟ್ಟು ಟು ಅಪೆಂಡ್ ಸ್ಟ್ಯಾಂಡರ್ಡ್ ಔಟ್ಪುಟ್ ಟು ಎ ಫೈಲ್. ನೋಡಿ ಕಮಾಂಡಿಂದ ಇಲ್ಲಿಗೆ ಅಪೆಂಡ್ ಆಗುತ್ತೆ. If we wanted to append the date to the end of a file, we could redirect the output from the date. ಅದನ್ನು ಇಲ್ಲಿ ಟ್ರೈ ಮಾಡೋಣ. ಈಗ ls ಅಂತ ಕಮಾಂಡ್ ಕೊಟ್ಟಾಗ ಏನು ಬರುತ್ತೆ, ಲಿಸ್ಟಿಂಗ್ ಆಫ್ ದಿ ಫೈಲ್ಸ್ ಬರುತ್ತೆ. ಆ ಔಟ್ಪುಟ್ಟು ಇಲ್ಲಿ ಆಲ್ರೆಡಿ ನಾವು ನೋಡಿದ್ವಿ ಅಲ್ವಾ, ಪ್ರೀವಿಯಸ್ ನನ್ನ ಸ್ಟಾರ್ಟಿಂಗು ಏನು ಬರುತ್ತೆ ಲ್ಸ್ಗೆ ಔಟ್ಪುಟ್ ಅಂತ. ಮತ್ತು ಇನ್ನೊಂದು ಸತಿ ನೋಡೋಣ. ಇದು ಔಟ್ಪುಟ್. ನನಗೆ ಈ ಸ್ಕ್ರೀನ್ ಮೇಲೆ ಬೇಡ ಈ ಔಟ್ಪುಟ್, ನಾನೊಂದು ಫೈಲ್ ಒಳಗೆ ಇಟ್ಕೋಬೇಕು. ಸೊ ಆಗ ls ಗ್ರೇಟರ್ ದೆನ್ ಸಿಂಬಲ್, ನಾನು ಒಂದು ಫೈಲ್ ನೇಮ್ ಕೊಟ್ಕೊಳ್ತೀನಿ ಈ ರೀತಿ. ದಿಸ್ ಈಸ್ ರೀಡೈರೆಕ್ಷನ್ ಆಪರೇಟರ್, ಈ ಗ್ರೇಟರ್ ದೆನ್ ಸಿಂಬಲ್. ಈಗ ಔಟ್ಪುಟ್ ಕಾಣಿಸ್ಲಿಲ್ಲ, ಆಗಲೇ ls ಕಮ್ಯಾಂಡ್ ಕೊಟ್ಟಾಗ ಇಲ್ಲಿ ಕಾಣಿಸ್ತಿತ್ತು, ಇಲ್ಲಿದೆ ಔಟ್ಪುಟ್ಟು. ಈಗ ಸೇಮ್ ಕಮ್ಯಾಂಡ್ ಕೊಟ್ಟಿದ್ದೀನಿ, ಔಟ್ಪುಟ್ ಕಾಣಿಸ್ತಿಲ್ಲ. ಔಟ್ಪುಟ್ ಎಲ್ಲಿರ್ಬೋದು ಚೆಕ್ ಮಾಡೋಣ. ಡಿಸ್ಪ್ಲೇ ಇನ್ ದಿ ಕಂಟೆಂಟ್ಸ್ ಆಫ್ ದಿ ಫೈಲ್ ಅಂದರೆ ಕ್ಯಾಟ್ ಕಮ್ಯಾಂಡ್. ಫೈಲ್ ನೇಮ್ ಏನು ಕೊಟ್ಟಿದ್ದೀನಿ, ವರ್ಣ 12 ಅಂತ. ಇಲ್ಲಿ ನೋಡಿ ಲಿಸ್ಟಿಂಗ್ ಆಫ್ ಆಲ್ ದಿ ಫೈಲ್ಸ್, ಅಂದರೆ ಡೇ ಟು ಟೈಮ್ ಏನು ಬರ್ತಾ ಇಲ್ಲ. ಇಲ್ಲಿ ಎಷ್ಟು ಫೈಲ್ ಇದೆ ಅಷ್ಟು ಫೈಲು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನೋಡಿ ಯು ಕ್ಯಾನ್ ಅಬ್ಸರ್ವ್ ಕ್ಯಾಟ್ ವರ್ಣ 12 ಇದೆಲ್ಲ ಅಕೌಂಟ್ಸ್, ಇದೆಲ್ಲನೂ ಫೈಲ್ ನೇಮ್ಸ್. ಅದೇನೇ ಇಲ್ಲೂ ಡಿಸ್ಪ್ಲೇ ಆಗಿದೆ. ನಾನು ಈ ಫೈಲ್ ಓಪನ್ ಮಾಡಿದಾಗ ಕಾಣಿಸಿದ್ದು ಅಕೌಂಟ್ಸ್. ಇದು ಈ ರೀತಿ ಡಿಸ್ಪ್ಲೇ ಆಗಿದೆ, ಅಷ್ಟೇ ಡಿಫ್ರೆನ್ಸ್. ದಿಸ್ ಈಸ್ ಕಾಲ್ಡ್ ರೀಡೈರೆಕ್ಷನ್. ಈ ರೀಡೈರೆಕ್ಷನನ್ನು ಮಾಡ್ತಾ ಇರೋದು ಅಗೈನ್ ದಟ್ ಈಸ್ ಒನ್ ಆಫ್ ದಿ ಫಂಕ್ಷನಾಲಿಟಿ ಆಫ್ ಯುವರ್ ಪ್ರಾಸೆಸ್. ಅದೇ ಇನ್ಪುಟ್ ಔಟ್ಪುಟ್ ರೀಡೈರೆಕ್ಷನ್.
ನೆಕ್ಸ್ಟು ಪೈಪ್ಲೈನ್ಸು ಅಷ್ಟೇ ಯು ಹ್ಯಾವ್ ಯೂಸ್ಡ್ ಇನ್ ಲ್ಯಾಬ್ ಪ್ರೋಗ್ರಾಮ್. ನೀವು ಇದನ್ನು ನೋಡ್ಕೋಬೋದು. ಡೆಫಿನಿಷನ್ನು ಪೈಪ್ ಸಿಂಬಲ್ ಇಲ್ಲಿದೆ ನೋಡಿ, ಸ್ಟ್ರೈಟ್ ಸಿಂಬಲ್. ಇದು ಈ ರೀತಿ ಸಿಂಬಲ್ ಯೂಸ್ ಮಾಡಿದ್ದೀರಾ ಪೈಪ್ಲೈನಿಂಗ್. ಅದು ಒಂದು ಶೆಲ್ ಫಂಕ್ಷನಾಲಿಟಿ ಅಂತ ಕೇಳಿದಾಗ ಇದೆಲ್ಲ ಪಾಯಿಂಟ್ಸು ನೀವು ಆ್ಯಡ್ ಮಾಡಬೇಕಾಗುತ್ತೆ. This is called inter-process communication also. When the shell receives a line invoking several processes separated by a pipe symbol. A symbol ಹಾಕಬೇಕು. It starts the requested processes and establishes communication between them. Output of one command. ಇಲ್ಲಿ ನೋಡಿ, LSಗೆ ಏನು ಔಟ್ಪುಟ್ ಬರುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ಇದ್ರದ್ದು ಔಟ್ಪುಟ್ಟು ನಿಮಗೆ ಎಗೈನ್ ಡಿಸ್ಪ್ಲೇ ಆಗಲ್ಲ. ಅದರಲ್ಲಿ ಗ್ರೆಪ್ ಕಮ್ಯಾಂಡ್ ಏನು, ಸರ್ಚಸ್ ಫಾರ್ ದಿ ಪ್ಯಾಟ್ರನ್. ಎಫ್ ಅಂತ .f ಅಂತ ಎಷ್ಟು ಫೈಲ್ ಇದೆ ಅಷ್ಟು ಮಾತ್ರ ಲಿಸ್ಟ್ ಮಾಡುತ್ತೆ. LS ಕಮ್ಯಾಂಡು ಸಿಸ್ಟಮಲ್ಲಿರೋ ಎಲ್ಲ ಫೈಲ್ಸು ಔಟ್ಪುಟ್ ಕೊಡುತ್ತೆ. ಇದು .f ಮಾತ್ರ ಲಿಸ್ಟ್ ಔಟ್ ಮಾಡಿ ಅದರಲ್ಲಿ ಎಷ್ಟು ಲೈನ್ಗಳಿದೆ, ಈ ರೀತಿ ಫೈಲ್ಗಳಲ್ಲಿ ಎಷ್ಟು ಲೈನ್ ಇದೆ ಅಂತ ವರ್ಡ್ ಕೌಂಟ್ ಕಮ್ಯಾಂಡು ಕೌಂಟ್ ಮಾಡಿ ಆಗ ನಿಮಗೆ ಔಟ್ಪುಟ್ ಬರುತ್ತೆ. ಇಲ್ಲಿರೋದು 3 ಕಮ್ಯಾಂಡು, LS, ಗ್ರೆಪ್ ಮತ್ತು WC. ಬಟ್ ನಿಮ್ಗೆ ಔಟ್ಪುಟ್ ಬರೋದು ಇದ್ರ ಔಟ್ಪುಟ್ಟು ಇಲ್ಲಿಗೆ ಪಾಸಾಗಿ ಈ ಕಮ್ಯಾಂಡು ಇದರ ಔಟ್ಪುಟ್ನ ಇನ್ಪುಟ್ ಆಗಿ ತಗೊಂಡು ಮತ್ತೆ ಇದೊಂದು ಔಟ್ಪುಟ್ ಕೊಟ್ಟು ಔಟ್ಪುಟ್ ಈ ಕಮ್ಯಾಂಡಿಗೆ ಪಾಸಾಗಿ ಅದನ್ನು ಈ ಕಮ್ಯಾಂಡ್ ಇನ್ಪುಟ್ ಆಗಿ ತಗೊಂಡು ಫೈನಲ್ ಔಟ್ಪುಟ್ ಬರೋದು. ದಟ್ ಈಸ್ ಪೈಪ್ಲೈನಿಂಗ್ ಪ್ರಾಸೆಸ್ ಯೂಸಿಂಗ್ ದಿಸ್ ಸಿಂಬಲ್. ನಿಮ್ಗೆ ನೆನಪಾಗಿರ್ಬೋದು, ಕೆಲವೊಂದು ಲ್ಯಾಬ್ ಪ್ರೋಗ್ರಾಮಲ್ಲೂ ಈ ಪೈಪ್ ಸಿಂಬಲ್ ಯೂಸ್ ಆಗಿದೆ. ಸ್ಟ್ರೈಟ್ ಲೈನ್ ಥರ ಇರುತ್ತೆ ಅಷ್ಟೇ. ಈಚ್ ಪ್ರಾಸೆಸ್ ಇನ್ ದಿ ಪೈಪ್ಲೈನ್ ರೀಡ್ಸ್ ಫ್ರಮ್ ಇಟ್ಸ್ ಸ್ಟ್ಯಾಂಡರ್ಡ್ ಇನ್ಪುಟ್ ಆ್ಯಂಡ್ ರೈಟ್ಸ್ ಟು ಇಟ್ಸ್ ಸ್ಟ್ಯಾಂಡರ್ಡ್ ಔಟ್ಪುಟ್. ಈಚ್ ಲೈನ್ ಸ್ಟ್ಯಾಂಡರ್ಡ್ ಔಟ್ಪುಟ್ಗೆ ರೈಟ್ ಆಗ್ತಿರುತ್ತೆ, ಬಟ್ ಫೈನಲಿ ಈ ರಿಸಲ್ಟ್ ನಮಗೆ ಕಾಣಿಸುತ್ತೆ. ನಾನೊಂದು ಫೈಲ್ ನೋಡ್ತೀನಿ, ಕ್ಯಾಟ್ ಅಕೌಂಟ್ಸ್ ಅಂತ. ಅಕೌಂಟ್ಸ್ ಅನ್ನೋದು GFGC. ಪೈಪ್ಲೈನ್ಗೂ ಇಲ್ಲಿ ಇದು ಡಿಕ್ಟೇಟ್ ಮಾಡಿದ್ದೆ. ಪೈಪ್ಲೈನ್ಸ್ ಆರ್ ಎನದರ್ ಫಾರ್ಮ್ ಆಫ್ ರೀಡೈರೆಕ್ಷನ್. ಇಲ್ಲಿ ನೋಡಿ ಬರ್ಕೋಬೋದು ನೀವು. ದಟ್ ಆರ್ ಯೂಸ್ ಇಟ್ ಟು ಚೈನ್ ಕಮ್ಯಾಂಡ್ಸ್. ಈ ರೀತಿ ಕನೆಕ್ಟಿವಿಟಿ ಮಾಡೋಕ್ಕೆ ವಿ ಯೂಸ್ ದಿಸ್ ಕಮ್ಯಾಂಡ್.
ನೆಕ್ಸ್ಟು ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಆಗಲೇ ನೋಡಿದ್ದೀವಿ ನಾವು ಹೇಗೆ ಅದು ಇಂಟರ್ಪ್ರಿಟೇಷನ್ ಮಾಡಿಕೊಳ್ಳುತ್ತೆ ಕಮ್ಯಾಂಡ್ಸ್ ಅಂತ. ಮತ್ತು ಶೆಲ್ಸ್ ಆಫರ್ಸ್ ಅದೇ ಡಿಸಿಷನ್ ಮೇಕಿಂಗ್, ಇಫ್, ಈಲಿಫ್, ಈ ರೀತಿ ಕಮ್ಯಾಂಡ್ಸ್ಗಳು, KCSAC, ಲೂಪಿಂಗ್, ವೈಲ್, ಡೂ, ಡನ್, ಈ ರೀತಿ ಕಮ್ಯಾಂಡ್ಸು, ಲೂಪಿಂಗ್ ಸ್ಟೇಟ್ಮೆಂಟ್ಸು ಇದೆಲ್ಲ ಆಫರ್ ಮಾಡುತ್ತೆ ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕು. ಇದು ಈ ರೀತಿ ಇದೆ ವೆಬ್ಸೈಟ್ ನೇಮ್. ಇಲ್ಲಿ ನಿಮಗೆ ಇದು ಸಿಗುತ್ತೆ. ಶೆಲ್ ಫಂಕ್ಷನಾಲಿಟಿ ಇದಿಷ್ಟು. ಶೆಲ್ ಫಂಕ್ಷನಾಲಿಟಿಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್, ವೇರಿಯೇಬಲ್ ಆ್ಯಂಡ್ ಫೈಲ್ ನೇಮ್ ಸಬ್ಸ್ಟಿಟ್ಯೂಷನ್, ಇನ್ಪುಟ್ ಔಟ್ಪುಟ್ ರೀಡೈರೆಕ್ಷನ್, ಪೈಪ್ಲೈನ್ಸ್, ಎನ್ವಿರಾನ್ಮೆಂಟ್ ಕಂಟ್ರೋಲ್, ಇಂಟರ್ಪ್ರಿಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಷ್ಟು. ಈಗ ಎನ್ವಿರಾನ್ಮೆಂಟ್ ಕಂಟ್ರೋಲು ನೋಡಿಬಿಡೋಣ. ಏನದು ಎನ್ವಿರಾನ್ಮೆಂಟ್ ಕಂಟ್ರೋಲ್ ಆರ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂದರೆ? ನೋಡಿ, ಇದು ನಾನು ವೆಬ್ಸೈಟು linuxize.com ಇದರಿಂದ ತಗೊಂಡಿರೋದು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸು. ಇದು ಕ್ಲಾಸಲ್ಲಿ ಆಗಿದೆ, ನೀವು ನಿಮ್ಮ ನೋಟ್ಸ್ ರೆಫರ್ ಮಾಡ್ಬೋದು ಫಾರ್ ಯುವರ್ ರೆಫರೆನ್ಸ್. ಇದರಿಂದನೇ ನಾನು ನೋಡ್ಕೊಂಡು ಮಾಡಿದ್ದು. ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಇದು ಡಿಫಾಲ್ಟು, ನಾವು ಓನಾಗಿ ಕ್ರಿಯೇಟ್ ಮಾಡ್ಬೋದು. ಏನು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಅಂದರೆ ನೋಡೋಣ. ಇನ್ ಲೈನೆಕ್ಸ್ ಆ್ಯಂಡ್ ಯುನಿಕ್ಸ್ ಬೇಸ್ಡ್ ಸಿಸ್ಟಮ್ಸ್, ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಆರ್ ಎ ಸೆಟ್ ಆಫ್ ಡೈನಮಿಕ್ ನೇಮ್ಡ್ ವ್ಯಾಲ್ಯೂಸ್ ಸ್ಟೋರ್ಡ್ ವಿತಿನ್ ದಿ ಸಿಸ್ಟಮ್ that are used by applications launched in shells and subshells. ಇಲ್ಲಿ ಒಂದು ಡೆಫಿನಿಷನ್ ಇದೆ. ದೀಸ್ ಆರ್ ವೇರಿಯೇಬಲ್ಸ್ ದಟ್ ಆರ್ ಅವೈಲೇಬಲ್ ಸಿಸ್ಟಮ್ ವೈಡ್ ಆ್ಯಂಡ್ ಆರ್ ಇನ್ಹೆರಿಟೆಡ್ ಬೈ ಆಲ್ ಚೈಲ್ಡ್ ಪ್ರಾಸೆಸಸ್ ಆ್ಯಂಡ್ ಶೆಲ್ಸ್. ಇದು ಶೆಲ್ ವೇರಿಯೇಬಲ್ಸು. ಪ್ರಿಂಟ್ ENV ಓಮ್ ಅಂತ ಇದೆ. ಪ್ರಿಂಟ್ ENV ಹೋಮ್. ನೋಡಿ, ಹೋಮ್ ಡೈರೆಕ್ಟ್ರಿ ಪಾತ್ ಬಂದಿದೆ ಇಲ್ಲಿ. ಇದು ಒಂದು ಎನ್ವಿರಾನ್ಮೆಂಟ್ ವೇರಿಯೇಬಲ್. ಒಂದು ಎಕ್ಸಾಂಪಲ್, ಅದು ಲಿಸ್ಟ್ ಆಫ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ ಇಲ್ಲಿ ಸಿಗುತ್ತೆ. ಇದೆಲ್ಲ ಡಿಕ್ಟೇಟ್ ಮಾಡಿದ್ದೀನಿ. ಯೂಸರ್, ದಿ ಕರೆಂಟ್ ಲಾಗ್ಡ್ ಇನ್ ಯೂಸರ್ ಬರುತ್ತೆ. ಕಾಮನ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸು. ಶೆಲ್ ಅಂತ ಕಮೆಂಟ್ ಕೊಟ್ಟರೆ ಶೆಲ್, ಪಾತ್ ಅಂತ ಕೊಟ್ಟರೆ ಪಾತ್ ಡಿಸ್ಪ್ಲೇ ಆಗುತ್ತೆ. ನೋಡ್ಬೋದು ನೀವು. ಈಕೋ ಡಾಲರ್ ಶೆಲ್ ಅಂತ ಕೊಡ್ತೀನಿ. ಶೆಲ್ಲು ಬ್ಯಾಶ್ ಶೆಲ್ ಯೂಸ್ ಮಾಡ್ತಾ ಇರೋದು ಅಂತ ಬಂದಿದೆ. ಈಕೋ ಡಾಲರ್ ಯೂಸರ್ ಅಂತ ಕೊಡ್ತೀನಿ. ಯೂಸರ್ ನೇಮ್ ಬರ್ತಿದೆ. ಈ ರೀತಿ ಔಟ್ಪುಟ್ ಬರ್ತಾ ಹೋಗುತ್ತೆ. ಯಾವುದಕ್ಕೆ? ಓನ್ಲಿ ಫಾರ್ ದೀಸ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಶೆಲ್, ಲಾಗ್ ನೇಮ್, ಪಾತ್, ಮೇಲ್, ಟರ್ಮ್, ಹೋಮ್, ಎಡಿಟರ್ ಎಲ್ಲ ರಿಸಲ್ಟು. ಇದನ್ನು ಬರಿಬೋದು ನೀವು ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್ಗೆ
ಡೆಫಿನಿಷನ್ ಇಲ್ಲಿದೆ. ಶೆಲ್ ವೇರಿಯೇಬಲ್ಸು ನಾವು ಕ್ರಿಯೇಟ್ ಮಾಡಿರೋ ಅಂಥದ್ದು ಓನ್ ನೇಮ್ ಕೊಟ್ಟು. ಇದು ಸ್ಟ್ಯಾಂಡರ್ಡ್ ನೇಮು. ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಹಿಯರ್, ಇದು ಸ್ಟ್ಯಾಂಡರ್ಡ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಇದು ಲೈನೆಕ್ಸೇ ಆಫರ್ ಮಾಡ್ತಿರೋ ಅಂಥದ್ದು. ಇದು ಅಷ್ಟೇ env run another program in a custom environment without modifying the current one. When used without an argument, it will print a list of current environment variables. ಅದನ್ನೇ ನೀವಿಲ್ಲಿ ನೋಡಿದ್ದಾಗಲಿ ಪ್ರಿಂಟ್ env ಹೋಮ್ನಲ್ಲಿ. For example, environment variable can store information about the default text editor or browser. Path to executable files, keyboard layout settings, ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ. ಇದು ಔಟ್ಪುಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದೆ. ನಾನು ಜಸ್ಟ್ env ಅಂತ ಟೈಪ್ ಮಾಡಿದ್ದಕ್ಕೆ. ಅದರಲ್ಲಿ ಕೆಲವೊಂದು ಅಲ್ಲಿ ನೋಡಿ, ಹೋಮ್ ಅದು ಲ್ಯಾಂಗ್ವೇಜ್ ಏನು ಸೆಟ್ ಆಗಿದೆ, ಲಾಗಿನ್ ನೇಮ್ ಏನು, ಇದನ್ನೇ ಇಂಡಿವಿಜುವಲ್ ಆಗಿ ಅಲ್ಲಿ ಲಿಸ್ಟ್ ಕೊಟ್ಟಿರೋಂಥದ್ದು. ಸುಮಾರು ಇನ್ಫಾರ್ಮೇಷನ್ ನೀವು ಜಸ್ಟ್ env ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. ದಿಸ್ ಆರ್ ಆಲ್ ಎನ್ವಿರಾನ್ಮೆಂಟ್ ವೇರಿಯೇಬಲ್ಸ್. ಇದು ನಿಮಗೆ ಈ ವೆಬ್ಸೈಟಲ್ಲಿ ಸಿಗುತ್ತೆ, unix.com. ಇದಿಷ್ಟು ದಿಸ್ ಇಸ್ ಅಬೌಟ್ ಶೆಲ್. ನಿಮಗೆ ಆಲ್ರೆಡಿ ಗೊತ್ತಿದೆ ಹೌ ಟು ರೈಟ್ ದಿ ಸ್ಕ್ರಿಪ್ಟ್ ಅಂತ. ಇದು ಆಗಿದೆ. ಶೆಲ್ ಸ್ಕ್ರಿಪ್ಟ್ ಅಂದರೆ ಏನು ಅಂದರೆ ಲ್ಯಾಬ್ ಪ್ರೋಗ್ರಾಮ್ಸ್ ಮಾಡ್ತಿದ್ದೀರಲ್ಲ ಅದನ್ನು ಲ್ಯಾಬ್ ಪ್ರೋಗ್ರಾಮ್ಸ್ ಅಂತ ಹೇಳಲ್ಲ, ಶೆಲ್ ಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಡೆಫಿನಿಷನ್. When a group of commands have to be executed regularly, group of commands ನೀವೇನು ಟೈಪ್ ಮಾಡಿದ್ರಿ ಒಂದು ಪ್ರೋಗ್ರಾಮ್ಗೆ ಒಂದು 10 lines 5 lines ಇದ್ದರೆ ಗ್ರೂಪ್ ಆಫ್ ಕಮ್ಯಾಂಡ್ಸ್ ಅದು ಹ್ಯಾವ್ ಟು ಬಿ ಎಕ್ಸಿಕ್ಯೂಟೆಡ್ ರೆಗ್ಯುಲರ್ಲಿ. ದಿ ಶುಡ್ ಬಿ ಸ್ಟೋರ್ಡ್ ಇನ್ ಎ ಫೈಲ್ ಆ್ಯಂಡ್ ದಿ ಫೈಲ್ ಇಟ್ ಸೆಲ್ಫ್ ಎಕ್ಸಿಕ್ಯೂಟೆಡ್ ಆಸ್ ಶೆಲ್ ಸ್ಕ್ರಿಪ್ಟ್. ಇದು ಒಂದು ಎಕ್ಸಾಂಪಲ್ಲು. ಇದು ಮಾಡಿ ತೋರಿಸಿದ್ದೆ ಕ್ಲಾಸಲ್ಲಿ. ಸೇಮ್ ಪ್ರೋಗ್ರಾಮ್ ಇದೆ. chmod ಹೇಗೆ ನೀವೊಂದು ಪ್ರೋಗ್ರಾಮ್ ಟೈಪ್ ಮಾಡ್ತೀರಾ, ಹೇಗೆ ಟೈಪ್ ಮಾಡ್ತೀರಾ, ವಾಟ್ ಈಸ್ ದಿ ಫಸ್ಟ್ ಸ್ಟೆಪ್. ಫಸ್ಟ್ ಓಪನ್ ಮಾಡಿಕೊಂಡು ಯೂನಿಕ್ಸ್ ಸಿಸ್ಟಮ್ ಲಾಗಿನ್ ಆಗಿ ಫಸ್ಟ್ ಟೈಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀರಾ. ಟರ್ಮಿನಲ್ಗೆ ಹೋಗಲ್ಲ, ಟೈಪಿಂಗ್ ಸ್ಟಾರ್ಟ್ ಮಾಡ್ತೀರಾ. ಎಲ್ಲಿ ಟೈಪಿಂಗ್ ಸ್ಟಾರ್ಟ್ ಮಾಡ್ತೀರಾ, ಟೆಕ್ಸ್ಟ್ ಎಡಿಟರ್ಗೆ ಹೋಗ್ತೀರಾ. ದಿಸ್ ಈಸ್ ಯುವರ್ ಟೆಕ್ಸ್ಟ್ ಎಡಿಟರ್. ಇಲ್ಲಿ ನಿಮ್ಮ ಫೈಲು ಟೈಪ್ ಮಾಡ್ತೀರಾ.
ನೋಡಿ, ಇದೆಲ್ಲ ಡೈರೆಕ್ಟ್ರೀಸ್, ಹೋಮ್ ಡೈರೆಕ್ಟ್ರಿ ಇಲ್ಲಿ ಕೂತ್ಕೊಂಡಿರುತ್ತೆ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ. ನಾನು ಪ್ರೋಗ್ರಾಮ್ ಏನು ಟೈಪ್ ಮಾಡ್ತೀರಾ ಬರಿಬೇಕು. ಈ ಎಕ್ಸಾಂಪಲ್ಲು ನಾನು ಮಾಡಿ ತೋರಿಸಿದ್ದೆ, ಎಕ್ಸಿಕ್ಯೂಷನ್ ಮಾಡಿ ಪ್ರೊಜೆಕ್ಟರಲ್ಲಿ. ಒಂದು ಎಕ್ಸಾಂಪಲ್ ಪ್ರೋಗ್ರಾಮ್ ನೀವು ತಗೊಳ್ಳೇಬೇಕು, ಇಟ್ಸ್ ಕಂಪಲ್ಸರಿ. ನೀವು ಒಂದು ಟಾಪಿಕ್ ಇದೆ, ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಯುವರ್ ಬೇಸಿಕ್ ಸ್ಕ್ರಿಪ್ಟ್ ಅಂತ. ಪ್ರೋಗ್ರಾಮು ಬರ್ಕೊಳ್ಳೇಬೇಕು. ಬರೆದು ನಾನು ಟೆಕ್ಸ್ಟ್ ಎಡಿಟರ್ ಓಪನ್ ಮಾಡಿ ಈ ಥರ ಪ್ರೋಗ್ರಾಮ್ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಸೇವ್ ಮಾಡ್ತೀನಿ. ಫೈಲ್ ನೇಮ್ .sh ಅಂದರೆ ಫೈಲ್ ನೇಮ್ ಪ್ಲೇಸಲ್ಲಿ ನಾನು ಸ್ಕ್ರಿಪ್ಟ್ ಅಂತ ಕೊಟ್ಕೊಂಡಿದ್ದೀನಿ .sh. ಇಷ್ಟು ಮಾಡಿಕೊಂಡು ನಾನು ಟರ್ಮಿನಲ್ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ch ಮೋಡು. ನಿಮಗೊಂದು ಜಸ್ಟ್ ಫಾರ್ ಎ ರಿವಿಷನ್ ಪರ್ಪಸ್ ಈ ರೀತಿ ಚೇಂಜ್ ಮೋಡ್ ch ಮೋಡ್ 777. ಫೈಲ್ ನೇಮ್ ಏನು ಕೊಟ್ಟಿದ್ದೆ ಸೇವ್ ಮಾಡೋಕ್ಕೆ, script.sh. ಈಗ ನಿಮಗೆ ಎಕ್ಸಿಕ್ಯೂಷನ್ ಮಾಡ್ಕೊಳ್ಳೋಕ್ಕೆ ರೈಟ್ ಸಿಗುತ್ತೆ. ಬಟ್ ಇದು ನಾನು ಆಲ್ರೆಡಿ ಮಾಡಿರೋದ್ರಿಂದ ಜಸ್ಟ್ ಎಂಟ್ರಿ ಮಾಡ್ತೀನಿ, ಇದೇ ರೀತಿ ಬರುತ್ತೆ. ರನ್ ಹೇಗೆ ಮಾಡ್ತೀರಾ? ಟೈಪಿಂಗ್ ಆಯಿತು, ಸೇವಿಂಗ್ ಆಯಿತು, ರೈಟ್ಸ್ ಅಸೈನ್ ಆಯಿತು, ರನ್ನಿಂಗು ./script.sh. ಔಟ್ಪುಟ್ ಬಂತು. ಏನು ಔಟ್ಪುಟ್ಟು? ಇವತ್ತಿನ ಡೇಟು, ಕ್ಯಾಲೆಂಡರ್, ಇಷ್ಟು ಬರ್ತಾ ಇದೆ. ಈ ರೀತಿ ನಾನು ಟೈಪ್ ಮಾಡಿ ಬರೆದು ಔಟ್ಪುಟ್ ತಗೊಳ್ತೀನಿ. ಮತ್ತು ಮೈಶೆಲ್ ಇವತ್ತಿಂದು ಡೇಟು, ಟೈಮು, ಡೇಟ್ ಕಮಾಂಡಿಂದ ಬಂತು, ಕ್ಯಾಲೆಂಡರು ಮತ್ತು ಶೆಲ್ ನೇಮೇನು ಬ್ಯಾಶ್ ಶೆಲ್. ಈ 3 ಔಟ್ಪುಟ್ಟು ಬಂತು. ಈ ರೀತಿ ನಾನು ಟೆಕ್ಸ್ಟ್ ಎಡಿಟರಲ್ಲಿ ಟೈಪ್ ಮಾಡಿ ಸೇವ್ ಮಾಡಿ ರೈಟ್ಸ್ ಅಸೈನ್ ಮಾಡಿ ರನ್ ಮಾಡ್ತೀನಿ. ಈ ರೀತಿ ಔಟ್ಪುಟ್ ಬರುತ್ತೆ ಅಂತ. ಮೇ ಬಿ ಇಟ್ಸ್ 5 or 7 ಮಾರ್ಕ್ ಕ್ವೆಶ್ಚನ್ ಇದಕ್ಕೆ ಬರಿಬೇಕಾಗುತ್ತೆ. ನೆಕ್ಸ್ಟು ಡಿಬಗ್ಗಿಂಗ್ ಸ್ಕ್ರಿಪ್ಟ್ಸ್ಗೆ ಹೋಗೋಣ. ಇದು ಅಷ್ಟೇ ಆಗಿದೆ. ಎಕ್ಸಾಂಪಲ್ ತಗೊಂಡು ನಾನು ಔಟ್ಪುಟ್ಟು ತೋರಿಸಿದ್ದೀನಿ ನಿಮಗೆ, ಹೇಗೆ ಡಿಬಗ್ಗಿಂಗ್ ಮಾಡೋದು ಅಂತ. ಕೆಲವೊಂದು ಸತಿ ರೈಟಿಂಗ್, ಎಕ್ಸಿಕ್ಯೂಟಿಂಗ್ ಆ್ಯಂಡ್ ಡಿಬಗ್ಗಿಂಗ್ ಅಂತ ಒಟ್ಟು ಕೇಳಿಬಿಡ್ತಾರೆ. ಇದು linextechie.com, ಇದರಿಂದ ನಾನು ಎಕ್ಸಾಂಪಲ್ ತಗೊಂಡಿದ್ದೆ. ನೋಡಿ, ಸ್ಟಾರ್ಟಿಂಗ್ 2 ಲೈನ್ಸ್ ಮಾತ್ರ ತಗೊಂಡಿದ್ದೆ. ನಂತರ ಪ್ರೋಗ್ರಾಮ್ ಇದೆ. debug_codes.sh ಅಂತ ಪ್ರೋಗ್ರಾಮ್ ನೇಮು. ನಾನು ಅದನ್ನು ಜಸ್ಟ್ ಡಿಬಗ್ಗಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಬರ್ಕೊಂಡಿದ್ದೀರಾ ನೀವು. -n ಫೈಲ್ ನೇಮು debug_codes.sh. ಪ್ರೋಗ್ರಾಮ್ ಕರೆಕ್ಟಾಗಿದೆ, ಅದಕ್ಕೆ ಈ ರೀತಿ ಬಂದಿದೆ. ನಾವು ಹೋಗಿ ಅಲ್ಲೇನಾದರೂ ಮಿಸ್ಟೇಕ್ ಮಾಡೋಣ. ನಾನು
ಕ್ಲಾಸಲ್ಲಿ ಯಾವ ಥರ ಮಿಸ್ಟೇಕ್ ಮಾಡಿ ತೋರಿಸಿದ್ದೆ ಅದೇ ತಗೊಳ್ತೀನಿ ಈಗ. ಈ ರೀತಿ ಇಲ್ಲಿ ನೋಡಿ, ಡಬಲ್ ಕೋಟ್ಸು ಒಂದು ತೆಗಿತೀನಿ. ಇಟ್ಸ್ ಎ ಮಿಸ್ಟೇಕ್. ಸೇವ್ ಮಾಡ್ತೀನಿ. ಮತ್ತು ಈಗ ಟರ್ಮಿನಲ್ಗೆ ಹೋಗೋಣ. ಹೋಗಿ ಸೇಮ್ ಕಮ್ಯಾಂಡ್ ಕೊಡೋಣ. ಏನಂತ ಬಂತು? ಡಿಬಗ್ ಅಂಡರ್ಸ್ಕೋರ್ ಸಿಂಟ್ಯಾಕ್ಸ್ ಎರರ್ ಅನ್ಟರ್ಮಿನೇಟೆಡ್ ಕೋಟೆಡ್ ಸ್ಟ್ರಿಂಗ್. ಏನು ತಪ್ಪಾಗಿದೆ ಅದನ್ನು ಅದು ಮೆನ್ಷನ್ ಮಾಡುತ್ತೆ. ಯಾವಾಗ ವೆನ್ ಯು ಯೂಸ್ -n ಆಪ್ಷನ್ ರನ್ ಮಾಡ್ತಾ ಅದ್ರ ಜೊತೆಗೆ -n ಆಪ್ಷನ್ ಅಂತ ಕೊಟ್ಟರೆ, ಅದು ನಾನು ಡಬಲ್ ಕೋಟ್ಸ್ ರಿಮೂವ್ ಮಾಡಿದ್ದು ಆ ಎರರ್ ಇದೆ ಅನ್ನೋದನ್ನ ಈ ಪೋರ್ಷನ್ ತೋರಿಸ್ತಿದೆ. ಅನ್ಟರ್ಮಿನೇಟೆಡ್ ಕೋಟೆಡ್ ಸ್ಟ್ರಿಂಗ್. /debug underscore quotes. .sh. ಇಲ್ಲಿ ನೋಡಿ, ನಾನು ಈ ರೀತಿ ನಾವು ಲ್ಯಾಬಲ್ಲಿ ರನ್ ಮಾಡ್ತೀವಿ. ಇದಕ್ಕೂ ನಾನು ಈ ರೀತಿ ಮಾಡಿದ್ದಕ್ಕೂ ಏನು ಬಂದಿದೆ, ಏನು ಎರರ್ ಇದು ಯಾವ ರೀತಿ ತೋರಿಸ್ತಾ ಇದೆ, ಇದು ಎರರ್ ಯಾವ ರೀತಿ ತೋರಿಸ್ತಾ ಇದೆ, ಯು ಕ್ಯಾನ್ ಅಬ್ಸರ್ವ್. ಈ ಕಮ್ಯಾಂಡು ನಾವು ಲ್ಯಾಬಲ್ಲಿ ರನ್ ಮಾಡೋಂಥದ್ದು ಹೇಳ್ತಾ ಇಲ್ಲ ನಮಗೆ ಏನು ತಪ್ಪು ಮಾಡಿದ್ದೀವಿ ಅಂತ. ಬಟ್ ಈ ಕಮ್ಯಾಂಡು ಹೇಳ್ತಾ ಇದೆ ಅನ್ಟರ್ಮಿನೇಟೆಡ್ ಕೋಟೆಡ್ ಸ್ಟ್ರಿಂಗ್. ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿಲ್ಲ, ನೀವು ಕ್ಲೋಸ್ ಮಾಡಿ ಸರಿ ಹೋಗುತ್ತೆ, ಅದು ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತಿದೆ. ಇದು ಆ ರೀತಿ ಪ್ರಾಪರ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಅದೇ ಡಿಬಗಿಂಗ್ ಯೂಸಿಂಗ್ -n ಕಮ್ಯಾಂಡ್, ಡಿಬಗಿಂಗ್ ಸ್ಕ್ರಿಪ್ಟ್ಸ್. ಇನ್ನೊಂದು ಡಿಸ್ಪ್ಲೇಯಿಂಗ್ ದಿ ಸ್ಕ್ರಿಪ್ಟ್ಸ್ ವಿತ್ -v ಆಪ್ಷನ್ ಅಂತ ಇದೆ. ಎರಡು ಒಟ್ಟಿಗೆ ಕೊಡ್ಬೋದು. ಇಲ್ಲಿದೆ ನೋಡಿ, -nv ಅಂತ. ಈ ಕಮ್ಯಾಂಡ್ ಕೊಟ್ಟರೆ ಕಂಪ್ಲೀಟ್. ಎಲ್ಲಿ ಎರರ್ ಮಿಸ್ಟೇಕ್ ಮಾಡಿದ್ದೀನಿ, ಈಗ ಈ ರೀತಿ ನಾವು ಲ್ಯಾಬಲ್ಲಿ ರನ್ ಮಾಡ್ತೀವಲ್ಲ ಆ ರೀತಿ ಕೊಟ್ಟರೆ ಏನಾಗುತ್ತೆ, ಕೋಡಿಂಗು ಮತ್ತೆ ಟರ್ಮಿನಲ್ಗೆ ಹೋಗಿ ಟೆಕ್ಸ್ಟ್ ಎಡಿಟರ್ಗೆ ಹೋಗಿ ಓಪನ್ ಮಾಡಿ ನೋಡಬೇಕು, ಮತ್ತೆ ಕ್ಲೋಸ್ ಮಾಡಿ ಟರ್ಮಿನಲ್ಗೆ ಬರಬೇಕು. ಬಟ್ ಇಲ್ಲೇ ಕೋಡಿಂಗ್ ಬಂದುಬಿಡ್ತು. ಏನಕ್ಕೆ ಕೋಡಿಂಗ್ ಬಂತು? ಕೋಡಿಂಗು ಎಲಾಂಗ್ ವಿತ್ ಎರರ್ ಡಿಸ್ಕ್ರಿಪ್ಷನ್ ಎರಡೂ ಬಂದಿದೆ ನೋಡಿ. ಏನಕ್ಕೆ ಅಂದರೆ ವರ್ಬೋಸ್ ಆಪ್ಷನ್ನು -n ಆಪ್ಷನ್ ಜೊತೆಲಿ ಯೂಸ್ ಮಾಡಿರೋದ್ರಿಂದ ಇದು ಬಂತು. ಸೊ ಇಲ್ಲೇ ನೋಡ್ಕೋಬೋದು ನಾವು. ಮತ್ತೆ ಟೆಕ್ಸ್ಟ್ ಎಡಿಟರ್ಗೆ ಹೋಗಿ ಎರಡು ವಿಂಡೋಸು ಮಿನಿಮೈಸ್ ಮಾಡಿ ಇಟ್ಕೊಂಡು ಕಂಪ್ಯಾರಿಸನ್ ಮಾಡಿ ಹೆಡೇಕೆ ಇಲ್ಲ. ಇಲ್ಲೇ ನೋಡ್ಬೋದು ಅನ್ಟರ್ಮಿನೇಟೆಡ್ ಕೋಟೆಡ್ ಸ್ಟ್ರಿಂಗ್ ಅಂದರೆ ಟರ್ಮಿನೇಟ್ ಆಗಿಲ್ಲ. ಡಬಲ್ ಕೋಟ್ಸ್ ಹಾಕಬೇಕು ಅಂತ ಇಲ್ಲೇ ಗೊತ್ತಾಗುತ್ತೆ. ನಾನು ಈಗ ಟೆಕ್ಸ್ಟ್ ಎಡಿಟರ್ಗೆ ಹೋಗಿ ಕರೆಕ್ಷನ್ ಮಾಡ್ಕೋಬೋದು. ನೆಕ್ಸ್ಟು ಇನ್ನೊಂದು ಕಮ್ಯಾಂಡ್ ಇದೆ, -x ಅಂತ ಕೊಡ್ಬೋದು. ಇದು ಟ್ರೇಸಿಂಗ್ ಆರ್ ಎಕ್ಸಿಕ್ಯೂಷನ್ ಟ್ರೇಸಿಂಗ್